ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಚಳಿ ಮಾತ್ರ ವಿಪರೀತ ಇತ್ತು. ಎಷ್ಟಿತ್ತಂದರೆ ನೀವು ಅಲ್ಲಿ ಸ್ಕ್ರೀನಲ್ಲಿ ನೋಡ್ತಿರ್ಬೋದು, 14 ಡಿಗ್ರಿ ಸೆಲ್ಸಿಯಸ್ಸು. ಅಂಥದ್ರಾಗ ನಾನು ಆ ಅಪಾರ್ಟ್ಮೆಂಟ್ ಹತ್ರ ಹೋಗೋ ಚಾಲೆಂಜ್ ತಗೊಂಡಿದ್ದೆ. ಸೊ ನನಗನ್ಸಿದ ಮಟ್ಟಿಗೆ ಅದು 2-3 ಕಿಲೋಮೀಟ್ರ್ ಹತ್ತತ್ರ ಇರ್ಬೋದು. ಆದರೂ ಹೋಗೋಣ ಈ ಚಳಿಗೆ ಅಂತ ಮೂವ್ ಆದೆ. ಇಂಥ ಬ್ಯುಸಿ ಬೆಂಗಳೂರಿಗೂ ಈ ಥರ ಹಳ್ಳಿ ವಾತಾವರಣ ನೋಡೋಕ್ಕೆ ಸಿಗೋದು ತುಂಬ ರೇರು. ಸೊ ನಾನು ವಾಕಿಂಗ್ಗೆ ಇಂಥ ಪ್ಲೇಸೇ ಚೂಸ್ ಮಾಡ್ಕೊತೀನಿ, ಬೇಕಾದ್ರೆ ಕಂಪ್ಲೀಟ್ ಪೀಸ್ ಇರುತ್ತೆ, ಪ್ಲಸ್ ಯಾರೂ ಅಡ್ಡಾಡಲ್ಲ ಅಲ್ಲಿ. ಸೊ ನಾನು ಹೇಳ್ದಂಗೆ ಇಲ್ಲಿ ಯಾರೂ ಇದ್ದಿದ್ದಿಲ್ಲ, ನಾನು ಒಬ್ಬನೇ ಹೋಗ್ತಿದ್ದೆ ವಾಕಿಂಗ್ಗೆ. ಇವತ್ತು ಮತ್ತೆ ನನಗೆ ರತ್ನ ಪಕ್ಷಿ ಕಾಣಿತ್ತು. ಸೊ ಅದಕ್ಕೊಂದು ಹೇಳಿ ಹಂಗೆ ಮೂವ್ ಆಗ್ತಾ ಇದ್ದೆ. ಏನೇನು ಹೋಗ್ತಾ ಹತ್ತತ್ರ ತುಂಬ ಹತ್ತಿರ ಇತ್ತು. ಸೊ ಇನ್ನೊಂದು 1 ಕಿಲೋಮೀಟ್ರ್ ನಡೆದ್ರೆ ಅದು ಅಪಾರ್ಟ್ಮೆಂಟ್ ಬರ್ಬೋದು ಅನ್ನೋ ಚಾನ್ಸ್ ಇತ್ತು. ಸೊ ಹಂಗೆ ಮೂವ್ ಆಗ್ತಾ ಇದ್ದೆ. ಸೊ ಆಲ್ಮೋಸ್ಟ್ ನಾನು ಬರ್ತಾ 2 ಕಿಲೋಮೀಟ್ರ್ ಮೇಲೇ ರೀಚ್ ಆದಮೇಲೆ ತುಂಬ ನನಗಿದು ನಿಯರ್ ಕಾಣಿತು. ಸೊ ಹಂಗಾಗಿ ಇದೊಂದು ಶಾರ್ಟ್ ಕ್ಯಾಪ್ಚರ್ ಮಾಡ್ತಿದ್ದೆ. ಜಸ್ಟ್ ನಾನು ಝೂಮ್ ಇನ್ ಮಾಡಿ ನೋಡಿದೆ, ಹೆಂಗೆ ಸಣ್ಣ ಮನೆಗಳಿಗೆ ಹೆಂಗೆ ಜೀವನ ಮಾಡ್ತಾರೋ ಅವ್ರಿಗೆ ಸ್ಟ್ರೇಂಜ್. ಸೊ ಅದ್ರ ಹತ್ರನೇ ಬಂದೆ ನಾನು. ಒಳಗೆ ಹೋದರೆ ಸೆಕ್ಯೂರಿಟಿ ಗಾರ್ಡ್ ಗೊತ್ತು ನನಗೆ. ಸೊ ಹಂಗೆ ಅದು ಮುಗಿಸ್ಕೊಂಡು ಮತ್ತೆ ಟರ್ನ್ ತೊಗೊಂಡು ಮತ್ತೆ ನಾನು ವಾಪಸ್ ಬಂದೆ. ಬರ್ಬೇಕಾದ್ರೆ ಆ ನಾಯಿ ಅವ್ರನ್ನ ವಾಕಿಂಗ್ ಮಾಡ್ಸತ್ತೆ ಅಥವಾ ಅವರು ಆ ನಾಯಿನ ವಾಕಿಂಗ್ ಮಾಡ್ಸೋರು ಗೊತ್ತಾಗ್ತಿಲ್ಲ, ಅಷ್ಟು ಅಗ್ರೆಸಿವ್ ಇತ್ತು ನಾಯಿ ಅದು. ಸೊ ಫುಲ್ ಚಳಿ ಇರೋದ್ರಿಂದ ಟೀ ಶಾಪ್ ಕಾಣಿತು. ಸೊ ಒಂದು ಟೀ ಬ್ಯಾಟಿಂಗ್ ಮಾಡಿ ಬಂದೆ. ಸೊ ಈಗ ಆಲ್ರೆಡಿ ಟೈಮು 3 ಗಂಟೆ ಆಗೈತಿ, ಮಧ್ಯಾಹ್ನ 3 ಗಂಟೆ. ಸೊ ಅದೇ ನೀವು ತಮ್ಮನೆಲ್ಲ ನೋಡ್ದಂಗೆ ಒಂದು ಜಸ್ಟ್ ಸ್ಮಾಲ್ ಕತೆ ಇದು. ನೀವು ಕೇಳಿರೋಲ್ಲ ಗೊತ್ತಿಲ್ಲ, ಬಟ್ ಇದು ನೀತಿ ತುಂಬ ಚೆನ್ನಾಗೈತೆ ಅನಿಸಿತು. ಸೊ ಹಂಗಾಗಿ ನಾನು ಇದ್ರದ್ದು ಸ್ವಲ್ಪ ಕತೆ ಹೇಳೋಣ ಅಂತ ಡಿಸೈಡ್ ಮಾಡಿದೆ. ಬಿಕಾಸ್ ನಾನು ನಿಮಗೆ ಗೊತ್ತಿರ್ಬೋದು, ನಂದು ಇದು ಫಸ್ಟ್ ಟೈಮ್ ಇದು ಯೂಟ್ಯೂಬ್ ಚಾನಲ್ ಮಾಡಿರೋದು. ನನಗೇನು ಕಂಟೆಂಟ್ ಗೊತ್ತಿಲ್ಲ. ಪ್ಲಸ್ ಏನು ಈ ವ್ಲಾಗ್ಸ್ ಅಂದರೆ ನನಗೆ ಗಂಧ ಗಾಳಿ ಗೊತ್ತಿಲ್ಲ. ನಾನು ಯಾರ್ದು ಯೂಟ್ಯೂಬ್ ವಿಡಿಯೋಸು ನೋಡೋಕ್ಕೆ ಹೋಗಿಲ್ಲ, ಅವ್ರು ಹೆಂಗೆ ವ್ಲಾಗ್ಸ್ ಮಾಡ್ತಾಯಿದ್ದಾರೆ, ಅವ್ರ ಕಂಟೆಂಟ್ ಹೆಂಗೆ ಹುಡುಕ್ತಿದ್ದಾರೆ ಅಂತ. ಸೊ ನನಗೆ ಬೆಳಗ್ಗೆ ವಾಕಿಂಗ್ ಹೋಗಿ ವಾಪಸ್ ಬರ್ಬೇಕಾದ್ರೆ ನನಗೆ ಥಾಟ್ ಬಂತು, ಒಂದು ಸ್ಟೋರಿ ಹೇಳೋಣ. ಸೊ ಅಟ್ಲೀಸ್ಟ್ ಸಮ್ ಕಂಟೆಂಟ್ ಆದರೂ ಇರುತ್ತೆ ಅಂತ. ಏನಿಲ್ಲ, ಸ್ಟೋರಿ ಸ್ಟಾರ್ಟ್ ಆಗೋದೇ ಹೆಂಗಂದರೆ, ಒಂದು ಊರಾಗೆ ಒಂದು ದೊಡ್ಡ ಶ್ರೀಮಂತ ಇರ್ತಾನೆ, ಸ್ವಲ್ಪ ನಂಬಿಕಸ್ಥ ಇರ್ತಾನೆ ಊರಾಗೆ. ಸೊ ಹಂಗಾಗಿ ದೊಡ್ಡ ಶ್ರೀಮಂತ, ಅವನಿಗೆ 3 ಜನ ಮಕ್ಕಳು ಇರ್ತಾರೆ. ಅವನಿಗೆ ಸ್ಟಾರ್ಟಿಂಗ್ ಹುಟ್ಟಿದವನು ಒಂದು ದೊಡ್ಡವನು, ಆಮೇಲೆ 2 ಟ್ವಿನ್ಸ್ ಇರ್ತಾರೆ. ಸೊ ಅವರು ಟ್ವಿನ್ಸ್ ಇರೋದ್ರಿಂದ ಅವ್ರಿಗೆ ಸೇಮ್ ಮೈಂಡ್ಸೆಟ್ ಇರುತ್ತೆ. ಅವ್ರು ಹೆಂಗೆ ಇಬ್ಬರು ಒಂದೇ ಥರ ಯೋಚನೆ ಮಾಡ್ತಿರ್ತಾರೆ. ಯಾವಾಗಲೂ ಹೊಟ್ಟೆ ಒಳಗೆ ಹೆಂಗೆ ಜೊತೆಗಿರ್ತಾರೆ, ಹೊರಗಡೆ ಹಂಗೆ ಜೊತೆಗಿರ್ತಾರೆ. ಇಲ್ಲಿ ಪಾಯಿಂಟ್ ಏನಂದರೆ, ಸೊ ಅಪ್ಪ ಏನು ಮಾಡ್ತಿರ್ತಾನೆ, ಎಲ್ಲ ಕೆಲ್ಸಗಳ್ನ, ಅಂದರೆ ಈಗ ಮನೆ ಕೆಲಸಗಳು ಅಥವಾ ದುಡ್ಡಿನ ವ್ಯವಹಾರ ಆಗಿರ್ಬೋದು, ಏನೋ ಆಗಿರ್ಬೋದು, ದೊಡ್ಡವನಿಗೆ ಕೆಲಸ ಹೇಳ್ತಿರ್ತಾರೆ. ಬಿಕಾಸ್ ಇವ್ರು ಚಿಕ್ಕ ಹುಡುಗರೆಲ್ಲ ಇನ್ನೂ ಸಣ್ಣವಲ್ಲ. ಸೊ ಒಂದು 2-3 ವರ್ಷ ಆದಮೇಲೆ ಅವ್ರಿಗೆ ಮೋಸ್ಟ್ಲಿ ಹುಟ್ಟಿರ್ಬೋದು. ಸೊ ಹಂಗಾಗಿ ಇವರಿಬ್ಬರು ಚಿಕ್ಕವರಲ್ವ. ಸೊ ಇವ್ರಿಗೆ ಏನು ಅಷ್ಟೊಂದು ಕೆಲಸ ಹೇಳ್ತಿರಲ್ಲ. ಸೊ ಪ್ರತಿಯೊಂದು ಕೆಲಸ ಅವರು ದೊಡ್ಡ ಮಗನಿಗೆ ಹೇಳ್ತಿರ್ತಾನೆ. ಸೊ ಅವರಪ್ಪ ದೊಡ್ಡ ಮಗನಿಗೆ ಹೇಳ್ತಿರ್ತಾನೆ. ಸೊ ಇದನ್ನು ಇಬ್ಬರು ಟ್ವಿನ್ಸ್ ಹುಟ್ರೆ ಏನು ಮಾಡ್ತಾರೆ ನೋಡಿ, ಒಂದು ಇವರೇ ಒಂದು ಓವರ್ ಥಿಂಕ್ ಮಾಡಿ ಒಂದು ಕ್ರಿಯೇಟ್ ಮಾಡ್ಕೊಂತಾರೆ. ಏನಂತ, ಇಬ್ಬರು ಒಂದು ಸಪ್ರೇಟ್ ಯಾರು ಎಲ್ಲಿ ಜಾಗದಲ್ಲಿ ಹೋಗಿ ಇಬ್ಬರು ಒಂದು ಡಿಸಿಷನ್ ಮೇಕಿಂಗ್ ಮಾಡ್ಕೊತಾರೆ. ಏನು ಮಾಡ್ಕೊಳ್ತಾರಂದರೆ, ಸೊ ಅಪ್ಪ ನಮಗೇನು ಕೆಲಸ ಈಗ ಹೇಳ್ತಿಲ್ಲ. ಸೊ ಅವ್ರ ದೃಷ್ಟಿ ಒಳಗೆ ನಾವೇನು ಯೂಸ್ಲೆಸ್ಸು. ಸೊ ಎಲ್ಲ ಆಸ್ತಿನೂ ದೊಡ್ಡ ಮಗನಿಗೆ ಬರಿಬೇಕಂತ ಅವ್ರು ಡಿಸೈಡ್ ಮಾಡ್ಕೊಂಬಿಟ್ಟಾರೆ ಅಂತ ಇವರೇ ಓವರ್ ಥಿಂಕ್ ಮಾಡಿ ಅವರಪ್ಪನ ಕೇಳಕ್ಕೆ ಹೋಗ್ತಾನೆ. ಅವರಪ್ಪನ ಕೇಳಕ್ಕೆ ಹೋಗ್ತಾರೆ ಇಬ್ಬರು ಟ್ವಿನ್ಸು. ಏನಪ್ಪ ನೀನು ಎಲ್ಲ ಕೆಲಸ ಅವನಿಗೆ ಹೇಳ್ತೀಯ, ದೊಡ್ಡ ಮಗ ಎಲ್ಲ A to Z ದೊಡ್ಡ ಮನೆಗೆ ಎಲ್ಲ ಅವನಿಗೆ ಜಾಸ್ತಿ ಪ್ರೀತಿ ತೋರಿಸ್ತೀಯ, ನಮಗೇನು ನೀವು ಪ್ರೀತಿ ತೋರಿಸಲ್ಲ, ಕೆಲಸ ಎಲ್ಲ ಅವ್ರಿಗೆ ಜಾಸ್ತಿ ಹೇಳ್ತೀಯ, ನನಗೇನು ಕೆಲಸನೇ ಹೇಳಲ್ಲ ನೀವು ಅಂತೇಳಿ ಇವರಿಬ್ಬರು ಟ್ವಿನ್ಸು ಅವರಪ್ಪಗೆ ಕಂಪ್ಲೇಂಟ್ ಮಾಡ್ತಾರೆ. ಯಾರಿಗಾಗಲಿ ಟ್ರಿಗರ್ ಆಗೈತಿ, ಏನೋ ಇಷ್ಟು ಇಬ್ಬರು ಸಣ್ಣ ಹುಡುಗರು ಏನೇನೋ ಯೋಚನೆ ಮಾಡಿ ಈ ಥರ ಇದು ಮಾಡ್ತಾವಂತ. ಸೊ ಕ್ಲೀನಾಗಿ ಒಂದಿನ ಯೋಚನೆ ಮಾಡಿ ಒಂದು ಉಪಾಯ ಮಾಡ್ತಾನೆ. ಏನು ಮಾಡ್ತಾನೆ ಅಂತ, 3 ಒಂದಿನ ಕರೆದು 3 100 ರೂಪಾಯಿ ಕೊಡ್ತಾನೆ. 100 ರೂಪಾಯಿ ಕೊಟ್ಟು ಒಂದು ಟಾಸ್ಕ್ ಹೇಳ್ತಾನೆ. ಆ ಟಾಸ್ಕಿಂದ ಕಂಪ್ಲೀಟ್ ಅವಿಬ್ಬರು ಟ್ವಿನ್ಸ್ದು ಮೈಂಡ್ಸೆಟ್ ಚೇಂಜ್ ಆಗುತ್ತೆ. ಸೊ ಎಲ್ಲರೂ ಒಟ್ಟಿಗೆ ಚೆನ್ನಾಗಿರ್ತಾರೆ. ಅವರು
ಅಂದರೆ ಆ ಟಾಸ್ಕ್ ಏನಂತ ತಿಳ್ಕೊಂಡು ಆ ಟಾಸ್ಕ್ ಏನು, ನೆಕ್ಸ್ಟು ಅವ್ರು ಹೆಂಗೆ ಇಬ್ಬರು ಟ್ವಿನ್ಸ್ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಂತಾರೆ, ಪ್ಲಸ್ ಅವರಪ್ಪ ಅಲ್ಲ ಅವ್ರ ಅಣ್ಣರ ಜೋಡಿ ಹೆಂಗೆ ಜೀವನ ಮಾಡ್ತಾರೆ ಅನ್ನೋದನ್ನ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಈ ವಿಡಿಯೋಸ್ ಯಾರಾದರೂ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಬಿಕಾಸ್ ಐ ಆಮ್ ಕಂಪ್ಲೀಟ್ಲಿ ನ್ಯೂ ಟು ಯೂಟ್ಯೂಬ್ ಆ್ಯಂಡ್ ಕಂಪ್ಲೀಟ್ಲಿ ನ್ಯೂ ಇನ್ ದ ಬ್ಲಾಗಿಂಗ್. ಸೊ ಇವತ್ತಿನ ಬ್ಲಾಗ್ ಇದಾಗಿರುತ್ತೆ. ಸೊ ಹ್ಯಾವ್ ಎ ನೈಸ್ ಡೇ, ಬಾಯ್.